ಸ್ಟಾಲಿನ್ ಲೆಕ್ಕ ಈ ಹಿಂದೆ ಮಾಜಿ ಸಿಎಂ ಆಗಿದ್ರು ತಮಿಳುನಾಡಿಂದು, ಅವರ ಲೆಕ್ಕ ನೋಡೋದಾದ್ರೆ ಮತ್ತೆ ಸಿದ್ದರಾಮಯ್ಯನವರ ಲೆಕ್ಕ ನೋಡೋದಾದ್ರೆ ನರೇಂದ್ರ ಮೋದಿ ಮಾಡಿದ ಸಾಲ ಲೆಕ್ಕ ಕೊಡ್ತೀವಿ ಕೇಳಿ ಅಂತ ಹೇಳ್ತಾರೆ. ಆದರೆ ತಾವು ಮಾಡಿರೋ ಸಾಲ ಎಷ್ಟು ಅನ್ನೋದನ್ನ ಇಲ್ಲಿ ಸಾಬೀತು ಮಾಡ್ತೇವೆ. ಮೋದಿ ಆಡಳಿತದ 12 ವರ್ಷಗಳಲ್ಲಿ 120 ಲಕ್ಷ ಕೋಟಿಗೂ ಅಧಿಕ ಸಾಲ ಪಡೆದುಕೊಂಡಿದ್ದಾರೆ. ಮೋದಿ ಆಡಳಿತದಲ್ಲೇ ಭಾರತ ದೇಶದ ಆಂತರಿಕ ವ್ಯವಸ್ಥೆ ಇದು. 2022 2023ನೇ ಸಾಲಿನಲ್ಲಿ 2026 2027ರ ಅಂತ್ಯಕ್ಕೆ 200 ಕೋಟಿ ರೂಪಾಯಿ ಸಾಲ. ಸ್ಟಾಲಿನ್ ಲೆಕ್ಕ ಸಿದ್ದರಾಮಯ್ಯ ಲೆಕ್ಕ ನೋಡ್ತಿದ್ದಾಯ್ತು. ನರೇಂದ್ರ ಮೋದಿ ಮಾಡಿದ ಸಾಲದ ಲೆಕ್ಕ ಕೊಡ್ತೀವಿ ಕೇಳಿ. ಈಗ 12 ವರ್ಷಗಳಲ್ಲಿ 120 ಕೋಟಿ. ಸ್ವತಂತ್ರ ಭಾರತದ ಮೊದಲ 68 ವರ್ಷದಲ್ಲಿ 54 ಲಕ್ಷ ಕೋಟಿ ಸಾಲ ಪಡೆದುಕೊಂಡಿದ್ದಾರೆ. ಆದರೆ ಮೋದಿ ಆಡಳಿತದ 12 ವರ್ಷಗಳಲ್ಲಿ 120 ಲಕ್ಷ ಕೋಟಿ ಆಗಿದೆ. ಭಾರತ ದೇಶದ ಆಂತರಿಕ ಬಾಹ್ಯ ಸಾಲದಲ್ಲಿ ಇಷ್ಟೊಂದು ಸಾಲನ 2022 2023ನೇ ಸಾಲಿನಲ್ಲಿ 2026 2027ರ ಅಂತ್ಯಕ್ಕೆ 800 ಲಕ್ಷ ಕೋಟಿಗೂ ಅಧಿಕ ಸಾಲ ಮಾಡಿರುವ ಆರೋಪವನ್ನು ಹೊತ್ತಿದ್ದಾರೆ ನರೇಂದ್ರ ಮೋದಿ ಅವರು. ಸ್ಟಾಲಿನ್ ಲೆಕ್ಕ ಸಿದ್ದರಾಮಯ್ಯ ಲೆಕ್ಕವನ್ನ ನೋಡಿದ್ದಾಯ್ತು. ಈಗ ನರೇಂದ್ರ ಮೋದಿ ಅವರು ಮಾಡಿದಂತ ಸಾಲ ಇದು 12 ವರ್ಷಗಳಲ್ಲಿ 120 ಕೋಟಿ. ಇನ್ನು ಸಾಲಗಾರ ಮೋದಿ ಅನ್ನೋ ಆರೋಪವನ್ನು ಹೊತ್ತಿದ್ದು ಹೇಗೆ ಅಂದ್ರೆ 2018 93 ಲಕ್ಷ ಕೋಟಿ ಸಾಲ ಮಾಡಿದ್ರು. 2019 105 ಲಕ್ಷ ಕೋಟಿ ಸಾಲ ಮಾಡಿದ್ರು. 2020 121 ಲಕ್ಷ ಕೋಟಿ ಸಾಲ ಮಾಡಿದ್ರು. 2021 138 ಲಕ್ಷ ಕೋಟಿ ಸಾಲ ಆಗಿತ್ತು. ಹಾಗಾದ್ರೆ ಮೋದಿನೂ ಕೂಡ ಸಾಲಗಾರ ಅನ್ನೋ ಲಿಸ್ಟ್ನಲ್ಲಿ ಬರ್ತಾ ಇದ್ದಾರೆ. ಈಗ ಸಿದ್ದರಾಮಯ್ಯ ಮತ್ತೆ ಸ್ಟಾಲಿನ್ ಅವರ ಲೆಕ್ಕ ಚುಪ್ತಾ ಆಯ್ತು. ಈಗ ಮೋದಿ ಅವರ ಸಾಲ ಎಷ್ಟಿದೆ ಅನ್ನೋದನ್ನ ತಿಳಿಸ್ತಾ ಇದ್ದೀವಿ. 2022 156 ಲಕ್ಷ ಕೋಟಿ ಸಾಲ ಪಡೆದಿದ್ರು. 2023 171 ಲಕ್ಷ ಕೋಟಿ ಸಾಲ ಪಡೆದಿದ್ರು. ಇಷ್ಟೊಂದು ಸಾಲ ನಿಜಕ್ಕೂ ಶೇಮ್ ಅನ್ಸುತ್ತೆ. ಸಿದ್ದರಾಮಯ್ಯನವರೇ 5 ಲಕ್ಷ ಕೋಟಿ ಕರ್ನಾಟಕಕ್ಕೆ ಸಾಲ ಪಡೆದುಕೊಂಡಿದ್ದೀರಿ, ಹಾಗಾದ್ರೆ ಅದರ ಲೆಕ್ಕ ಕೊಡಿ ಅಂತ ಜನ ಕೇಳ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರು ಕೂಡ ಅದೆಷ್ಟೋ ಕೋಟಿ ಸಾಲ ಮಾಡಿ ಈಗ ಪ್ರತಿಯೊಬ್ಬ ಪ್ರಜೆ ಮೇಲೂ ಸಾಲ ಹೊರಿಸಿದಿರಿ, ಇದಕ್ಕೆ ಉತ್ತರ ಕೊಡಿರಿ ಅಂತ ಈಗ ಜನರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ.